ಬೇಳೆ ಬಸಾರ್, ಅರ್ಧ kg ಬೀನೀಸ್ ಕಟ್ ಮಾಡಿಕೊಂಡು ತೊಳೆದು ಬೇಯಿಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಬೀನೀಸ್ನ ಹಾಕ್ತಾಯಿದ್ದೀನಿ ಪಾತ್ರೆಗೆ ಬಿಸಿ ಬೇಯೋಕ್ಕೆ. ಈ ಕಡೆ ಕುಕ್ಕರಲ್ಲಿ 150 ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ. ತೊಳೆದು ಕೂಗಾಕಿಡ್ತಾಯಿದ್ದೀನಿ ಬೇಳೆನ. 1 ವಿಸಿಲ್ ಬೇಳೆ ಕೂಗಲಿ. ಈ ಕಡೆ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ. ತೆಂಗಿನಕಾಯಿ, ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನಕಾಳು ಅರ್ಧ ಚಮಚ, ಜೀರಿಗೆ, 2 ಕಡ್ಡಿ ಕರಿಬೇವು, ಅರ್ಧ ತೆಂಗಿನಕಾಯಿ, 1 ಈರುಳ್ಳಿ, ಬೆಳ್ಳುಳ್ಳಿ, 2 ಟೊಮೆಟೊ ರುಬ್ಕೊಳ್ಳೋಕ್ಕೆ ಇಷ್ಟು ಹಾಕ್ಕೊತಾ ಇದ್ದೀನಿ. ನೈಸ್ಗೆ ರುಬ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡು ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ, ಜೀರಿಗೆ, ಮೆಣಸು, ಕರಿಬೇವು, ಸಾಂಬಾರು ಪುಡಿ 2 ಚಮಚ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಮನೇಲಿ ಮಾಡಿರೋ ಸಾಂಬಾರು ಪುಡಿ. ಅದರಲ್ಲಿ ಇದು ಗುಂಡು ಕೈತೆಲ್ಲ ಏನು ಅಂತ ಅಂದ್ಕೊಬೇಡಿ. ಅದು ಉಪ್ಪು. ಸಾಂಬಾರು ಪುಡಿ ನಾವು ವರ್ಷ ಪೂರ್ತಿ ಮಾಡಿಟ್ಕೊತೀವಿ. ಉಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿರ್ತೀವಿ, ಕೆಡಬಾರ್ದು, ಹುಳ ಬಿಡಬಾರ್ದು ಅಂತ. 2 ಚಮಚ ಸಾಂಬಾರು ಪುಡಿ. ಇದು ನಮ್ಮ ಮನೇಲಿ ಮಾಡಿರೋ ಸಾಂಬಾರು ಪುಡಿ. ಈಗ ಬೇಳೆ ಕೂಗೈತೆ, 1 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಕುದೀತಾ ಇರೋ ಬೀನೀಸ್ಗೆ ಬೇಳೆ 40% ಬೆಂದೈತೆ ಬೀನೀಸು. ಈ ಬೇಳೆ ಹಾಕ್ಕೊತಾ ಇದ್ದೀನಿ. ಬೇಳೆ ಮತ್ತು ಬೀನೀಸ್ನ ಮತ್ತೆ ಬೇಯಿಸ್ಕೊತೀನಿ. ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ. ರುಬ್ಕೊಳ್ಳೋಣ ನೈಸಾಗೆ. ಬೆಂದಿರೋ ಬೇಳೆ ಮತ್ತು ಬೀನೀಸ್ ಹಾಕ್ಕೊಂಡಿದ್ದೀನಿ. ಬೆಂದಿರೋದನ್ನ ಬಸ್ಕೊಂಡು ಇಟ್ಕೊಂಡಿದ್ದೀನಿ. 2 ಚಮಚ ಎಣ್ಣೆ, ಕರಿಬೇವು, ಈರುಳ್ಳಿ, ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ನಮ್ಮ ಮನೇಲಿ ಖಾಲಿ ಆಗೈತೆ. ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಂಡೆ. ಇವಾಗ ಬೆಂದಿರೋ ಬೇಳೆ ಬೀನೀಸ್ ಬಸ್ದಿಟ್ಕೊಂಡ್ರೆ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಸಾಂಬಾರಿಗೆ ನಾನು ಮಾಡ್ತಾ ಇರೋದು ಒಂದು 5ರಿಂದ 6 ಜನಕ್ಕೆ ಆಗ್ತೈತೆ ಸಾಂಬಾರು ಬಸ್ಸಾರು. ಇವಾಗ ಸ್ವಲ್ಪ ಬಸ್ದಿಟ್ಕೊಂಡ್ರು ಬೇಳೆ ಮತ್ತು ಬೀನೀಸ್ ಹಾಕ್ಕೊತಾ ಇದ್ದೀನಿ. ಸಾಂಬಾರ್ಗೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮಧ್ಯ ಟೇಸ್ಟ್ ಚೆನ್ನಾಗಿರ್ತೈತೆ ತಿನ್ನೋಕ್ಕೆ. ಬೇಳೆ ಆಗಲಿ ಬೀನೀಸ್ ಆಗಲಿ ಸಿಕ್ಕಿದಾಗ ಅದು ಮಾಮೂಲಿ ಮಸಾಲೆ ಒಂದೇ ಹಾಕಿರ್ತೀವಲ್ಲ ಅದಕ್ಕೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋದು ಬೇಳೆ ಮತ್ತು ಬೀನೀಸ್ನ. ಇವಾಗ ಸಾಂಬಾರು ಕುದೀತೈತೆ. ಹುಣಸೆಹಣ್ಣು ರಸ ಹಾಕ್ತೆ ಒಂದು ಸ್ವಲ್ಪ. ಎಣ್ಣೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ 1, ಕರಿಬೇವು 2 ಕಡ್ಡಿ, ಬೇಯಿಸಿಟ್ಕೊಂಡಿರೋದು ಬಸ್ದಿಟ್ಕೊಂಡಿರೋ ಬೀನೀಸು ಮತ್ತು ಬೇಳೆನ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದು ಮಿಕ್ಸ್ ಕೊಡ್ತೀನಿ. ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಬಸ್ಸಾರು ಬೀನೀಸ್ ಪಲ್ಯ ರೆಡಿಯಾಗಿದೆ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಮ್ಮ ರೆಸಿಪಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.